ಹಾಯ್ ಯೂಟ್ಯೂಬ್. ಸೀರಿಯಸ್ಲಿ ಡೋಂಟ್ ನೋ ಎಷ್ಟು ದಿನ ಆಗಿದೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ವಿಡಿಯೋ ಅಂತ. ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಲಾಸ್ಟ್ ಫ್ಯೂ ವೀಕ್ಸ್ ಇಟ್ಸ್ ಬೀನ್ ರಿಯಲಿ ಲೈಕ್ ಇಟ್ಸ್ ನಾಟ್ ಹಾರ್ಡ್, ಬಟ್ ಯು ಕ್ಯಾನ್ ಟೆಲ್ ಐ ವಾಸ್ ಡಿಸ್ಟ್ರಾಕ್ಟೆಡ್. ಐ ವಾಸ್ ರಿಯಲಿ ಡಿಸ್ಟ್ರಾಕ್ಟೆಡ್. ನನ್ನ ಕಟ್ ಮುಗೀತು ಲೈಕ್ June 8th ನನ್ನ ಕಟ್ ಮುಗೀತು ಆ್ಯಂಡ್ ಐ ವೆಂಟ್ ಡೌನ್ ಟು 7% ಬಾಡಿ ಫ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ರೆಕಾರ್ಡೆಡ್ ಎ ವಿಡಿಯೋ ಫಾರ್ ದ್ಯಾಟ್ ಆಲ್ಸೋ, ಬಟ್ ಅಪ್ಲೋಡ್ ಮಾಡೋದು ಮರ್ತೋದೆ ಆ್ಯಂಡ್ ದೆರ್ ಇಸ್ ನೋ ಪಾಯಿಂಟ್ ಇನ್ ಅಪ್ಲೋಡಿಂಗ್ ನಾವು. ಆ್ಯಂಡ್ ದಿಸ್ ವಿಡಿಯೋ ಇಸ್ ಜಸ್ಟ್ ಅಬೌಟ್ ಮೈ ಅಪ್ಡೇಟ್ ಆನ್ ದ ಬಲ್ಕ್. ಹೇಗೆ ಹೋಗ್ತಾ ಇದೆ, ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವತ್ತಿಗೆ 28 ಡೇಸ್ ಆಗಿದೆ ನಾನು ಬಲ್ಕ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸೋ ಫಾರ್ ಇಟ್ಸ್ ಬಿನ್ ಗುಡ್. ಸೋ ಫಾರ್ ಹೋಗ್ತಾ ಇದೆ ಚೆನ್ನಾಗಿ. ದೇರ್ ಇಸ್ ನಥಿಂಗ್ ಬ್ಯಾಡ್. ಎಲ್ಲ ಅನ್ಕಂಡಿಂಗೆ ಹೋಗ್ತಾ ಇದೆ. ಬಟ್ ದೇರ್ ಇಸ್ ದಿಸ್ ಥಿಂಗ್ ಏನಂದ್ರೆ, ತುಂಬಾ ದಿನಗಳಿಂದ ನಾನು ಕ್ಯಾಲರೀಸ್ನ ರಿಸ್ಟ್ರಿಕ್ಷನ್ ಇಟ್ಟಿದ್ರಿಂದ ಲೈಕ್ ನನ್ನ ಬಾಡಿ ನನ್ನ ಮೈಂಡ್ ಕ್ರೇವ್ ಮಾಡ್ತಾ ಇತ್ತು ನಾವು ಫುಡ್ಗೋಸ್ಕರ. ಗೊತ್ತಿಲ್ಲ ಯಾಕಂದ್ರೆ ಲಾಸ್ಟ್ ಫ್ಯೂ ವೀಕ್ಸಿಂದ ತುಂಬ ತಿಂತಾ ಇದ್ದೀನಿ, ಸಿಕ್ಕಾಪಟ್ಟೆ ತಿಂತಾ ಇದ್ದೀನಿ. ಲೈಕ್ ರೈಸ್ ಆಗಲಿ ಏನೇ ಆಗಲಿ, ಐ ಜಸ್ಟ್ ಬಾಯ್ಲ್ ರೈಸ್ ನೀಟ್, ಚಿಕನ್ ಆಗಲಿ ಎಗ್ಸ್ ಆಗಲಿ ಚೆನ್ನಾಗೇ ತಿಂತಾ ಇದ್ದೀನಿ. ಕ್ಯಾಲರೀಸ್ ನಾನು ಸ್ಲೋ ಆಗಿ ಇನ್ಕ್ರೀಸ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಈಚ್ ಆ್ಯಂಡ್ ಎವ್ರಿ ಡೇ ಇಟ್ ವಾಸ್ ಗೋಯಿಂಗ್ ವೇ ಅಬೋ. ಈಚ್ ಆ್ಯಂಡ್ ಎವ್ರಿ ಡೇ ನಾನು 1000 ಕ್ಯಾಲರೀಸ್ ಪ್ಲಸ್ಸಲ್ಲಿ ತಿಂತಾ ಇದ್ದೆ, ಅಂದರೆ ಸರ್ಪ್ಲಸ್ಸಲ್ಲಿ. 2100 ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾನು ಸ್ಟಾರ್ಟ್ ಮಾಡಿದ್ದೆ 3000 ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಫ್ಯೂ ವೀಕ್ಸ್ಗೆ ನನಗೆ ನನ್ನ ಬಾಡಿ ವಾಟರ್ ಹೋಲ್ಡ್ ಮಾಡೋದು ಐ ಕುಡ್ ಫೀಲ್. ಆ್ಯಂಡ್ ಮತ್ತೆ ಅಷ್ಟೇ ಅಲ್ಲದೆ ನಾನು ಸೀರೀಸ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಐ ವಾಸ್ ಹ್ಯಾವಿಂಗ್ ಟೂ ಮಚ್ ಆಫ್ ಎನರ್ಜಿ ಆ್ಯಂಡ್ ಐ ಆಲ್ಸೋ ಫೆಲ್ಟ್ ಲೆಥಾರ್ಜಿಕ್ ಅಂತ. ಯಾಕಂದರೆ ಚೆನ್ನಾಗಿ ತಿಂತಾ ಇದ್ದರಿಂದ ಐ ಫೆಲ್ಟ್ ಟೂ ಲೆಥಾರ್ಜಿಕ್. ಆ್ಯಂಡ್ ಎಲ್ಲ ಸೀರೀಸ್ ಎಲ್ಲ ಮುಗೀತು. ದೆನ್ ಐ ಫೀಲ್ ಲೈಕ್ ಐ ನೀಡ್ ಟು ವೇಕ್ ಅಪ್. ಈ ಕಂಫರ್ಟ್ ಝೋನಲ್ಲಿ ಜಾಸ್ತಿ ಇದ್ದೀನಿ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಐ ಆಮ್ ಲೈಕ್ ಪ್ರತಿ ವಾರನೂ ಆ್ಯಕ್ಚುಲಿ ವಾಂಟೆಡ್ ಟು ಸ್ಟಾರ್ಟ್, ಬಟ್ ಲಾಸ್ಟ್ 2 ವೀಕ್ಸ್ ನಾನು ಸೀರೀಸ್ ನೋಡ್ತಾ ಇದ್ದೆ, ಹೌಸ್ ಆಫ್ ಡ್ರ್ಯಾಗನ್ಸ್ ಮತ್ತು ಅದು ಗೇಮ್ ಆಫ್ ಥ್ರೋನ್ಸ್ ಎಲ್ಲ ನೋಡಿ ಮುಗಿಸಿದ್ದೀನಿ. ಅದಕ್ಕೋಸ್ಕರ ನಾವು ಐ ರಿಯಲಿ ಫೀಲ್ ಲೈಕ್ ಐ ಶುಡ್ ಬಿ ಆನ್ ಟ್ರ್ಯಾಕ್, ಐ ಶುಡ್ ಗೆಟ್ ಬ್ಯಾಕ್ ಆನ್ ದಿಸ್ ಪ್ರೆಪ್. ಯಾಕಂದರೆ ನೆಕ್ಸ್ಟ್ ಇಯರ್ ಬಾಡಿ ಬಿಲ್ಡಿಂಗ್ ಕಾಂಪೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಐ ಕಾಂಟ್ ಬಿ ವೇಸ್ಟಿಂಗ್ ಟೈಮ್ ಲೈಕ್ ದಿಸ್. ಯಾಕಂದರೆ ದೇರ್ ಆರ್ ಪೀಪಲ್ ಹೂ ಆರ್ ವೇ ಅಬೌವ್ ಮೈ ಕ್ಲಾಸ್ ಆ್ಯಂಡ್ ಅವರು ದೇ ಆರ್ ಡೆಫಿನೆಟ್ಲಿ ವರ್ಕಿಂಗ್ ಹಾರ್ಡ್ ಫಾರ್ ದ ಸ್ಪಾಟ್ ದೇ ಹ್ಯಾವ್ ಅಲ್ವಾ. ಅದಕ್ಕೋಸ್ಕರ ಐ ಆಲ್ಸೋ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಅದೇ ಇವತ್ತು ನನ್ನ ಬಲ್ಕ್ ಅಪ್ಡೇಟ್ ಕೊಡೋಣ ಅಂತ ಇದ್ದೆ. ಆ್ಯಂಡ್ ಆ್ಯಸ್ ಎ ನ್ಯಾಚುರಲ್ ಬಾಡಿ ಬಿಲ್ಡರ್ ನಾನು ತುಂಬ ಸೀರಿಯಸ್ ಆಗಿ ತಗೋಬೇಕು ಇದನ್ನು, ಬಿಕಾಸ್ ದೇರ್ ಈಸ್ ವೆರಿ ಲಿಮಿಟೆಡ್ ಅಮೌಂಟ್ ಆಫ್ ಮಸಲ್ ಯು ಕ್ಯಾನ್ ಗ್ರೋ, ಎಸ್ಪೆಷಲಿ ಇಫ್ ಯು ಆರ್ ಎ ನ್ಯಾಚುರಲ್ ಅಥ್ಲೀಟ್. ಸೊ ಅದಕ್ಕೋಸ್ಕರ ನನ್ನ ಈ ಬಲ್ಕಿಂಗ್ ಜರ್ನಿಲಿ ಕ್ಯಾಲರೀಸ್ ವಿಲ್ ಬಿ ಗೋಯಿಂಗ್ ಡೌನ್ ಇವತ್ತು. ಅಂದರೆ ಏನಂದರೆ ಈ ಬಲ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ, ಬಟ್ ದೇರ್ ವಿಲ್ ಬಿ ಸಮ್ ಚೇಂಜಸ್. 2 ವಾರ ಅಥವಾ 2 to 3 ವೀಕ್ಸ್ ನಾನು ಹೈ ಫ್ಯಾಟ್ ಡಯಟಲ್ಲಿ ಇರ್ತೀನಿ. ಅಂದರೆ ಫ್ಯಾಟ್ ತುಂಬ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ ಝೀರೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಐ ಫೀಲ್ ಲೈಕ್ ನನ್ನ ಬಾಡಿ ಜಾಸ್ತಿ ವಾಟರ್ ಹೋಲ್ಡ್ ಮಾಡ್ತದೆ ಆ್ಯಂಡ್ ದ್ಯಾಟ್ ಈಸ್ ಮೇಕಿಂಗ್ ಮೀ ಲೆಥಾರ್ಜಿಕ್ ಹೇಳ್ದಾಗೆ. ಅದಕ್ಕೋಸ್ಕರ ಐ ಟ್ರೈ ಟು ಡೂ ದ್ಯಾಟ್. ಒಂದೇ ನಿಮಿಷ, ಕ್ಯಾಮ್ರಾ ಚಾರ್ಜ್ಗೆ ಹೊಂಟೋಗ್ಬಿಟ್ಟದು. ಸೊ ಏನು ಹೇಳ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಹೈ ಫ್ಯಾಟ್ ಡಯಟ್ ಇರ್ತೀನಿ. ಲೈಕ್ ನನ್ನ ಕ್ಯಾಲರೀಸ್ ಅರೌಂಡ್ 2600 ಇಡಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ಮೈ ಎನರ್ಜಿ ವಿಲ್ ಬಿ ಎ ಫ್ಯಾಟ್ ಸೋರ್ಸ್ ಅಂದರೆ ಎಗ್ಸ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಗೀ ಆಗಿರ್ಬೋದು, ಬಟರ್ ಆಗಿರ್ಬೋದು ಆ್ಯಂಡ್ ಪನ್ನೀರ್ ಆಗಿರ್ಬೋದು. ಹೈ ಫ್ಯಾಟ್ ಪನ್ನೀರ್, ನಾಟ್ ಹೈ ಪ್ರೋಟೀನ್ ಪನ್ನೀರ್ ಬಟ್ ಹೈ ಫ್ಯಾಟ್ ಪನ್ನೀರ್. ಸೊ 2 ವಾರಕ್ಕೆ ಐ ಟ್ರೈ ಟು ಕಟ್ ಡೌನ್ ದ ಕಾರ್ಬ್ಸ್, ಬಟ್ ಸ್ಟಿಲ್ ಈಟಿಂಗ್ ಇಟ್ ಮೇಂಟೆನೆನ್ಸ್. ಕ್ಯಾಲರಿ ಡೆಫಿಸಿಟಲ್ಲಿ ಇರಲ್ಲ, ಬಟ್ ಸ್ಟಿಲ್ ನಾನು ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ಇದ್ದು ಐ ಟ್ರೈ ಟು ಫ್ಲಶ್ ಔಟ್ ದ ಅನ್ನೆಸೆಸರಿ ವಾಟರ್ ದ್ಯಾಟ್ ಹ್ಯಾಸ್ ಬಿನ್ ಹೋಲ್ಡಿಂಗ್ ಲಾಸ್ಟ್ 4 ವೀಕ್ಸ್ ಇದೆ. ಯಾಕಂದರೆ ಬಿಸ್ಕೆಟ್, ಚಾಕ್ಲೇಟ್, ರೈಸ್, ಚಪಾತಿ, ಗೊತ್ತಿಲ್ಲ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ತಿಂದಿದ್ದೀನಿ. ಆ್ಯಂಡ್ ಐ ಫೀಲ್ ಲೈಕ್ ಐ ಲಾಸ್ಟ್ ಎ ಟ್ರ್ಯಾಕ್ ಕಂಪ್ಲೀಟ್ಲಿ. ಲಿಫ್ಟಿಂಗ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಗುಡ್. ವೇಟ್ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀನಿ, ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ, ವಿಚ್ ಐ ಫೀಲ್ ಕಂಫರ್ಟೇಬಲ್ ವಿತ್. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಟು ಕೀಪ್ ಎನ್ ಅಪ್ಡೇಟ್ ಆನ್ ದ್ಯಾಟ್. ಐ ಶುಡ್ ನಾಟ್ ಮಿಸ್ ಔಟ್ ಆನ್ ದ್ಯಾಟ್. ನನ್ನ ಜರ್ನಿ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ನಾನು ಮೊದಲ ವೀಡಿಯೋಗಳಲ್ಲೂ ಹೇಳ್ತಾ ಇದ್ದೆ ಕನ್ಸಿಸ್ಟೆನ್ಸಿ ತುಂಬ ಬೇಕು ಅಂತ. ಬಟ್ ಲಾಸ್ಟ್ ಫ್ಯೂ ವೀಕ್ಸ್ ತುಂಬ ಸೀರಿಯಸ್ ಆದಾಗ ಐ ಆ್ಯಕ್ಚುಲಿ ಆ್ಯಡ್ ವೆರಿ ಲೆಸ್ ಎನರ್ಜಿ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಸ್ಟಿಲ್ ದ್ಯಾಟ್ಸ್ ನಾಟ್ ಎಕ್ಸ್ಕ್ಯೂಸ್ ಐ ಶುಡ್ ಬಿ ಗಿವಿಂಗ್. ಬಟ್
ಬಟ್ ಒನ್ ಥಿಂಗ್ ಏನು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಐ ವಾಸ್ ವೆರಿ ರೆಗ್ಯುಲರ್ ವಿತ್ ಅಪ್ಲೋಡಿಂಗ್ ಸ್ಟಫ್. ನನ್ನ ಜರ್ನಿಯಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಐ ಶುಡ್ ಟೇಕ್ ದಿಸ್ ಯೂಟ್ಯೂಬ್ ಸೀರಿಯಸ್ಲಿ. ಐ ವಾಂಟ್ ಟು ಡೂ ದಿಸ್. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಅಮಿತ್ ಯು ಶುಡ್ ಡೂ ದಿಸ್. ಅದು ಇದೆ ನನಗೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಇಟ್ ಇಸ್ ನಾಟ್ ಫಾರ್ ದ ಫಾಲೋಯಿಂಗ್, ನಾಟ್ ಫಾರ್ ದ ಥಿಂಗ್. ಐ ವಾಂಟ್ ಮೈ ಜರ್ನಿ ಟು ಬಿ ರೆಕಾರ್ಡೆಡ್ ಬಿಕಾಸ್ this is what I've been going through right now. And this is not depression thing, no depression shit, because I don't believe in depression. It's just how my life is going through ups and downs. Because at the end of the day, it is not straight bar. A graph ಹಿಂಗೆ ಹೋಗಲ್ಲ, ಮೇಲೆ ಕೆಳಗೆ ಹೋಗ್ಲೇಬೇಕು. ಅದನ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋಣ ಅಂತ ಅಷ್ಟೇ. ಅಂಡ್ ಎಸ್, ನನ್ನ ಕ್ಯಾಲರೀಸ್ 2600 ಇದ್ದು, ಐ ವಿಲ್ ಬಿ ಗೋಯಿಂಗ್ ಆನ್ ಐ ಫ್ಯಾಟ್ ಡಯಟ್ ಫಾರ್ 2 to 3 weeks. ಸೊ ಇವತ್ತು ಡೇಟ್ ಏನು? ಇವತ್ತು ಡೇಟ್ 14th July. ಅಟ್ಲೀಸ್ಟ್ 30th July ತನಕ ಐ ವಿಲ್ ಟ್ರೈ ಟು ಗೋ ಆನ್ ಐ ಫ್ಯಾಟ್ ಡಯಟ್. ಐ ಕ್ಯಾನ್ ಡೂ ದ್ಯಾಟ್. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಟ್ ಮಾಡ್ಬೋದಾ ಅನ್ಕೋತಿದ್ದೆ. ಐ ಕ್ಯಾನ್ ಡೂ ದ್ಯಾಟ್ ಬಿಕಾಸ್ ಲಾಸ್ಟ್ ಕಟ್ಟಲ್ಲಿ ನಾನು ಮಾಡ್ಬೋದಾಗಿತ್ತು. ಆ್ಯಂಡ್ ನನ್ನ ವಾಟರ್ ಇಂಟೇಕು ತುಂಬ ಕಮ್ಮಿ ಆಗಿದೆ. ಐ ಹ್ಯಾವ್ ಬೀನ್ ಜಸ್ಟ್ ಡ್ರಿಂಕಿಂಗ್ 0 calorie ಸ್ಟಫ್ ಲೈಕ್ ಕೋಕೋಕೋಲಾ, 7up, ಪೆಪ್ಸಿ, 0 calorie ಕುಡಿದು ನೀರನ್ನೇ ಕುಡಿಯೋದೇ ಬಿಟ್ಬಿಟ್ಟು ಮಧ್ಯರಾತ್ರಿ ಎದ್ದು ಅದೇ ಕುಡಿಯೋದಾಗೋಗಿದೆ. ಸೊ ಎಲ್ಲಾದು ಚೇಂಜ್ ಮಾಡಬೇಕು. ನನ್ನ ಸ್ಲೀಪ್ ಶೆಡ್ಯೂಲ್ ಹಾಳಾಗೋಗಿದೆ. ಸೊ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ದ್ಯಾಟ್. ಸ್ಲೀಪ್ ಶೆಡ್ಯೂಲ್ ಕ್ಲೀನಾಗಿ ಮಾಡ್ಕೋಬೇಕು. ವರ್ಕೌಟ್ ಇಸ್ ದ ಓನ್ಲಿ ಥಿಂಗ್ ದಟ್ಸ್ ಗೋಯಿಂಗ್ ಗುಡ್. ಕಾರ್ಡಿಯೋ ತುಂಬ ಫೋಕಸ್ ಮಾಡಬೇಕು. ಕಾರ್ಡಿಯೋನು ಚೆನ್ನಾಗಿ ಫೋಕಸ್ ಮಾಡಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ನನ್ನ ಡಯಟ್, ದ್ಯಾಟ್ ಈಸ್ ಡೆಫಿನೆಟ್ಲಿ ಅದೇ ಹೇಳ್ದಾಗೆ ನನ್ನ ವಾಟರ್ನ ಫ್ಲಶ್ ಔಟ್ ಮಾಡಿ ಐ ಟ್ರೈ ಟು ಸ್ಟಾರ್ಟ್ ಲೋಡಿಂಗ್ ಕಾರ್ಬ್ಸ್ ಸ್ಲೋಲಿ. ಮೊದಲು ಥರ ಈ ಲಾಸ್ಟ್ ಮಂತ್ ಥರ ಚೆನ್ನಾಗಿ ಲೋಡ್ ಮಾಡೋದು ಬಿಟ್ಟು ಐ ಟ್ರೈ ಟು ಹ್ಯಾವ್ ದ ಕ್ಯಾಲ್ಕುಲೇಟೆಡ್ ಅಮೌಂಟ್. ಅದೇ ರೀತಿ ಸೊ ಅರೌಂಡ್ 8 months ಆಫ್ ಬಲ್ಕಿಂಗಲ್ಲಿ ಪ್ಲ್ಯಾನ್ ಆಗಿದೆ. ನೋಡೋದ ಎಷ್ಟು ಮಸಲ್ ಗೇನ್ ಮಾಡ್ಬೋದು ಎಷ್ಟು ಅಂತ. ಸದ್ಯಕ್ಕೆ ನನ್ನ ಬಾಡಿ ವೇಟ್ ಐ ಸೀರಿಯಸ್ಲಿ ಡೋಂಟ್ ಹ್ಯಾವ್ ಐಡಿಯಾ ಆಫ್ ಎಷ್ಟು ವೇ ಮಾಡ್ತೀನಿ ಅಂತ. ಈಗ ನೋಡೋದು ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡ್ರೆ ಈಗ ಪ್ರಯೋಜನ ಇಲ್ಲ. ಯಾಕಂದರೆ ಚೆನ್ನಾಗಿ ತಿಂದಿರೋದ್ರಿಂದ ಇಟ್ ವಿಲ್ ಡೆಫಿನೆಟ್ಲಿ ಶೋ ಮೋರ್. ಆ್ಯಂಡ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಐ ಫ್ಯಾಟ್ ಡಯಟು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದ ನೆನ್ನೆಯಿಂದನಾ? ನೆನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ. ಕರೆಕ್ಟು, ಒಂದಿನ ಆಗಿದೆ. ಇವತ್ತು 2ನೇ ದಿನ, ಸಂಡೇ. ಆ್ಯಂಡ್ ಐ ಫ್ಯಾಟ್ ಡಯಟ್, ಹೋಪ್ ಇಟ್ ವರ್ಕ್ಸ್. ಹೌದು, ವಾಟರ್ ಡೆಫಿನೆಟ್ಲಿ ಅನ್ವಾಂಟೆಡ್ ವಾಟರ್ ಫ್ಲಶ್ ಔಟ್ ಆಗುತ್ತೆ. ವಿಲ್ ಟ್ರೈ ಟು ಅಕ್ಯುಮುಲೇಟ್ ದ ಲೀಸ್ಟ್ ಅಮೌಂಟ್ ಆಫ್ ಫ್ಯಾಟ್, ದ ಮೋರ್ ಅಮೌಂಟ್ ಆಫ್ ಮಸಲ್ ಮಾಸ್. ಅದೇ ಗೋಲ್ ಆಗಿದ್ದು. ಐ ಜಸ್ಟ್ ಡಿಡ್ ನಾಟ್ ಅಪ್ಡೇಟ್ ಆನ್ ದ್ಯಾಟ್. ವಿಡಿಯೋ ಅಲ್ಲಿ ಎಡಿಟ್ ಮಾಡಿ ರೆಡಿ ಆಗಿದ್ದೆ, ಅಪ್ಲೋಡ್ ಮಾಡೋದು ಏನಕ್ಕೋ ಮರ್ತೇ ಹೋದೆ, ಗೊತ್ತಿಲ್ಲ ನಾನು. ಸೊ ದ್ಯಾಟ್ ಈಸ್ ದ ಅಪ್ಡೇಟ್ ಫಾರ್ ಮೈ ಬಲ್ಕ್. ಮೇಜರ್ ಚೇಂಜಸ್ ಬೇಕು ನನ್ನ ಬಲ್ಕಲ್ಲಿ. ಈ ಜರ್ನಿಲಿ ತುಂಬ ಚೇಂಜಸ್ ಬೇಕು. ಡಿಸ್ಟ್ರಾಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಐ ನೀಡ್ ಟು ಬಿ ಫೋಕಸ್, ತುಂಬ ಫೋಕಸ್ ಇರಬೇಕು. ಯಾಕಂದರೆ ಬಾಡಿ ಬಿಲ್ಡಿಂಗ್ ಎಟ್ ದಿ ಎಂಡ್ ಇಟ್ ಈಸ್ ನಾಟ್ ಅದೇ ಏನೋ ಹೇಳ್ದಾಗೆ ಇಟ್ ಈಸ್ ನಾಟ್ ಒನ್ ಆನ್ ದ ಫೈನಲ್ ಡೇ. ಕಾಂಪಿಟೇಷನ್ ದಿನ ವಿನ್ ಆಗೋದಲ್ಲ ಬಾಡಿ ಬಿಲ್ಡಿಂಗ್. ಇಟ್ ಈಸ್ ಕಂಪ್ಲೀಟ್ಲಿ ಆನ್ ದೀಸ್ ಕೈಂಡ್ ಆಫ್ ಡೇಸ್ ವೇರ್ ವಿ ಮೇಕ್ ಚಾಯ್ಸಸ್, ವೇರ್ ವಿ ಮೇಕ್ ಇಲ್ ಚಾಯ್ಸಸ್ ಅಥವಾ ಅನ್ವಾಂಟೆಡ್ ಚಾಯ್ಸಸ್ ಆರ್ ದ ನೆಸೆಸರಿ ಚಾಯ್ಸಸ್. ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ. ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗೋದು ಇದ್ರ ಮೇಲೆನೆ. ನೀವು ಯಾವ ಚಾಯ್ಸ್ ಚೂಸ್ ಮಾಡ್ತೀರಾ. ಲೈಕ್ unwanted stuff like me watching series all day and not focusing much on cardio, not focusing much on your diet, or you focusing on your cardio, focusing on your diet completely and your work definitely. At the end of the day ಅದೇ ನಿಮ್ಮ ರಿಸಲ್ಟ್ ಕೊಡೋದು ನಿಮಗೆ. ವಾಟ್ ಎವರ್ ರಿಸಲ್ಟ್ ಯು ಡಿಸರ್ವ್ ಯು ಗೆಟ್. ಬಟ್ ಆಲ್ ದ್ಯಾಟ್ ಡೆಫಿನೆಟ್ಲಿ ಈಸ್ ಫ್ರಮ್ ಟುಡೇ. ಈ ದಿನ ಏನು ಮಾಡ್ತೀರಾ ಅದ್ರ ಮೇಲೇ ಡಿಪೆಂಡ್ ಆಗೋದು. ಅದನ್ನು ಬಿಟ್ಟು ನಾನು ಇನ್ನು ಬರೀ 3 ತಿಂಗಳಿದ್ದಾಗ ರೆಡಿ ಆಗಿಬಿಡ್ತೀನಿ ಅನ್ಕೊಂಡ್ರೆ ದ್ಯಾಟ್ ಡಸ್ ನಾಟ್ ವರ್ಕ್. ಸೊ ಐ ಹ್ಯಾವ್ ಟು ಸ್ಟೇ ಮೋರ್ ಫೋಕಸ್ಡ್, ಸ್ಟೇ ಮೋರ್ ಡೆಡಿಕೇಟೆಡ್, ಸ್ಟಿಕ್ ಟು ದ ಪಾಯಿಂಟ್, ಸ್ಟಿಕ್ ಟು ವಾಟ್ ಐ ಸೇ. ಅಷ್ಟೇ ಬೇಕಾಗಿರೋದು. ಓಹ್ ಫಕ್. ಆ್ಯಂಡ್ ಇಟ್ಸ್ ಗುಡ್. ಐ ವಿಲ್ ಬಿ ಅಪ್ಲೋಡಿಂಗ್ ಟುಡೇ. ಮರಿದೇನೆ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ವೀಕ್ ಆನ್ ವೀಕ್ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಂದರೆ ನಾನು ನೋಡಲ್ಲ, ಬಟ್ ಸ್ಟಿಲ್ ಐ ಆಮ್ ಅಪಲೈಸಿಂಗ್ ಫಾರ್ ಮೈ ಸೆಲ್ಫ್. ಮಾಡಲಿಲ್ಲ, ಕನ್ಸಿಸ್ಟೆಂಟ್ ಆಗಿರಲಿಲ್ಲ ಲಾಸ್ಟ್ 1 month ಇಂದ. ಆ್ಯಂಡ್ ಫ್ರಮ್ ಟುಡೇ ಇಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ಸಿಸ್ಟೆಂಟ್ ಅಪ್ಲೋಡ್ಸ್ ಆಫ್ ದ ವಿಡಿಯೋಸ್. ಆ್ಯಂಡ್ ನನ್ನ ಮೆಂಟಲ್ ಸ್ಟೇಟ್ ಅಂದರೆ ಐ ವಿಲ್ ನಾಟ್ ಬಿ ಗೋಯಿಂಗ್ ಥ್ರೂ ಡಿಪ್ರೆಷನ್, ಬಟ್ ವಾಟ್ ದ ಅರ್ಜಸ್ ಆಫ್ ದ ಕ್ರೇವಿಂಗ್ಸ್ ಮತ್ತು ಹೌ ಐ ಡೀಲ್ ವಿತ್, ದ್ಯಾಟ್ ಇಸ್ ವಾಟ್ ಐ ಯೂಶಲಿ ಟಾಕ್ ವಿತ್. ಆ್ಯಂಡ್ ಇನ್ನೇನು ಇದೆಯಾ? This is all I wanted to say. I feel pathetic because I lost the track, but it's fine. I'm a human being. I get lost. I just have to find my track back ಅಷ್ಟೇ. ಪ್ರತಿಯೊಬ್ಬರು ಅದೇ ಥರ ಜರ್ನಿ ಇದೇ ರೀತಿ ಫೇಸ್ ಮಾಡ್ತಾ ಇರ್ತಾರೆ. ದೇ ಜಸ್ಟ್
ರಿಯಲೈಸ್ ಲೇಟ್, ತುಂಬಾ ಲೇಟಾಗಿ ರಿಯಲೈಸ್ ಮಾಡ್ಕೋತಾರೆ ಅಷ್ಟೇ. ಸೊ ನಾನು ತುಂಬಾ ಲೇಟಾಗಿ ರಿಯಲೈಸ್ ಮಾಡ್ಕೊಂಡೆ ಏನೋ ಗೊತ್ತಿಲ್ಲ, ಬಟ್ ಐ ಫೀಲ್ ಇಟ್ ವಾಸ್ ಕ್ವಿಕ್. 1 ತಿಂಗಳು ಅಷ್ಟೇ ಮೇಲೆ ಕೆಳಗೆ ಆಗಿತ್ತು. ಐ ಕ್ಯಾನ್ ಲೈಕ್ ಫೋಕಸ್ ಆಫ್ 2 to 3 weeks ವಿಲ್ ಡೆಫಿನೆಟ್ಲಿ ಹೆಲ್ಪ್ ಮಿ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್. ಎಸ್, ಅಷ್ಟೇ ಇವತ್ತು. ಏನು ಯಾವ ಅಧ್ಯಾಯ ಅಂತನೂ ನಂಗೆ ಮರ್ತೋಗಿದೆ. ವೆಲ್, ನೆಕ್ಸ್ಟ್ ವಿಡಿಯೋದಿಂದ ಐ ವಿಲ್ ಬಿ ಪಂಕ್ಚುವಲ್ ಆನ್ ವಾಟ್ ಎವರ್ ದ ಸ್ಟಫ್ ಐ ಸೇ. ಐ ವಿಲ್ ಡೆಫಿನೆಟ್ಲಿ ಸಿ ಸಮ್ ಚೇಂಜಸ್ ಇನ್ ದ ನೆಕ್ಸ್ಟ್ ವೀಕ್. ಅದನ್ನು ಏನೇನು ಚೇಂಜಸ್ ಆಗಿದೆ ಅಂತ ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ತನಕ ಬಾಯ್ ಆ್ಯಂಡ್ ಥ್ಯಾಂಕ್ಸ್.